ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವತ್ತು ಮಾವಿನ ಎಲೆಯ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ತುಂಬ ಔಷಧಿ ಗುಣಗಳುಳ್ಳಂತಹ ಮರ ಇದು ಮಾವಿನ ಎಲೆ. ಇವಾಗ ಮಾವಿನ ಎಲೆ ಬಗ್ಗೆ ಹೇಳಬೇಕು ಅಂದರೆ BP, ಶುಗರು ಎರಡಕ್ಕೂ ತುಂಬ ಸಹಕಾರಿ ಇದು. ಇದರಲ್ಲಿ ಹೇರಳವಾದ ಔಷಧಿ ಗುಣಗಳುಳ್ಳಂತಹ ಮರ ಇದು. ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು, ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸಹ ಇದನ್ನ ಟೀ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾರೆ ಬಂಧುಗಳೇ. ಅಷ್ಟೇ ಅಲ್ಲದೆ ಏನಾದ್ರು ಗಾಯಗಳಾದಾಗ, ಬೇಗ ಗಾಯಗಳು ವಾಸಿ ಆಗದಿದ್ದರೆ, ಇಲ್ಲ ಬಿಸಿ ತಾಕ್ಬಿಟ್ಟು ಏನಾರು ಗಾಯಗಳು ಸುಟ್ಟ ಗಾಯಗಳಾಗಿದ್ರೂ ಅಂಥದಕ್ಕೂ ಈ ಎಲೆಗಳನ್ನ ಸುಟ್ಬಿಟ್ಟು ಬೂದಿ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಬೆರೆಸಿ ಆ ಗಾಯಗಳ ಮೇಲೆ ಹಚ್ಚೋದ್ರಿಂದ ಬೇಗ ವಾಸಿಯಾಗುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂಧುಗಳೇ. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ, ನಿಮಗಿನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇದನ್ನು ತುಂಬ ಎಲ್ಲ ಆಯುರ್ವೇದಿಕ್ ಔಷಧಿಗಳಲ್ಲೂ ಸಹ ಬಳಸ್ತಾರೆ. ಮಾವಿನ ಎಲೆ ತುಂಬ ಉಪಯುಕ್ತವಾದಂತಹ ಗಿಡ. ಕಿವಿ ಏನಾದ್ರು ನೋವಾದ್ರೂ ಈ ಎಲೆಗಳ ರಸನ ಹಿಂಡ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಬಿಟ್ಟು 1-2 ಹನಿ ಕಿವಿಯಲ್ಲಿ ಹಾಕ್ಕೊಳ್ತಾರೆ ಬಂಧುಗಳೇ. ಬೇಗ ವಾಸಿಯಾಗುತ್ತೆ ಕಿವಿ ನೋವು. ಅಷ್ಟೇ ಅಲ್ಲದೆ ಬಾಯಿ ದುರ್ಗಂಧ ಮತ್ತು ಹಲ್ಲಿನ ಸಮಸ್ಯೆ, ಒಸಡು, ರಕ್ತ ಸೋರೋದು, ಆ ಥರ ಸಮಸ್ಯೆಗಳು, ಹಲ್ಲಿನ ಸಮಸ್ಯೆಗಳಿದ್ರೂ ಇದ್ರ ಟೀನ ಅಂದರೆ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದನ್ನು 1 ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಆಗೋ ತನಕನೂ ನೀರನ್ನ ಕುದಿಸ್ಬಿಟ್ಟು ಆ ನೀರನ್ನ ಬಾಯಲ್ಲಿ ಹಾಕಿ ಮುಕ್ಕಳಿಸೋದ್ರಿಂದ ಬೆಳಗ್ಗೆ ಸಾಯಂಕಾಲ 2 ಟೈಮೂ ಹಲ್ಲಿನ ನೋವು, ಒಸಡಿನ ಸಮಸ್ಯೆ, ಹಲ್ಲಿನ ಸಮಸ್ಯೆ ಎರಡೂ ಬೇಗ ವಾಸಿಯಾಗುತ್ತೆ. ಅಷ್ಟೇ ಅಲ್ಲದೆ ಗಂಟ್ಲು ನೋವು ಇದ್ರೂ ಸಹ ವಾಸಿಯಾಗುತ್ತೆ ಬಂಧುಗಳೇ ಈ ಥರ ಮಾಡೋದ್ರಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿ. ಇವಾಗ ಹೆಚ್ಚಿಗೆ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಆಯುರ್ವೇದಿಕ್ ಔಷಧಿಗಳನ್ನ ತುಂಬ ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅದಕ್ಕೊಂದು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಇವಾಗ ಈಗೀಗ ಮತ್ತೆ ಹಿಂದಿನ ಕಾಲದ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ತಮಗೂ ಉಪಯುಕ್ತ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಯೂಸ್ಫುಲ್ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿ. ಹಾಗೆ ನಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳಿ. ತೂಕ ಜಾಸ್ತಿ ಇರ್ತಕ್ಕಂಥವ್ರು ಸಹ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದನ್ನ ಉಪಯೋಗಿಸ್ತಾರೆ, ಟೀ ರೂಪದಲ್ಲಾಗಲಿ. ಇಲ್ಲ ನಿಮಗೆ ಹಸಿ ಎಲೆಗಳು ಸಿಕ್ಕಿಲ್ಲ ಅಂದರೆ ಇದನ್ನೆಲ್ಲ ಸಿಕ್ಕಿದಾಗ, ಇವಾಗ ಹಬ್ಬದ ಸೀಸನ್ನು ಎಲ್ಲ ಕಡೆಯೂ ಸಿಗುತ್ತೆ, ಯುಗಾದಿ ಹಬ್ಬದ ಸೀಸನ್ ಆಗಿರೋದ್ರಿಂದ. ಇವಾಗ ಅದರಲ್ಲೂ ಎಲ್ಲ ಚಿಗುರು ಹೊಡೆದ್ಬಿಟ್ಟು ತುಂಬ ಸೊಂಪಾಗಿ ಬೆಳೆದಿರುತ್ತೆ ಬಂಧುಗಳೇ. ತಗೊಂಡೋಗ್ಬಿಟ್ಟು ಒಣಗಿಸ್ಬಿಟ್ಟು ನೆರಳಲ್ಲೇ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಇದನ್ನ ಉಪಯೋಗ ಮಾಡ್ಕೋಬೋದು. ರಕ್ತಹೀನತೆ ಸಮಸ್ಯೆ ಇರ್ತಕ್ಕಂಥವರು ಸಹ ಮಾವಿನ ಎಲೆ ಉಪಯೋಗ ಮಾಡ್ತಾರೆ ಬಂಧುಗಳೇ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.